ಓಹೋ, ಇದು ಬೇರೆ ಕಲಿತಿದ್ಯಾ? ಏನು ದೊಡ್ಡ ಡಾನ್ಸರ್ ಆಗಬೇಕು ಅಂತನಾ? ಹಿಕ್ಕು ದೆಸೆ ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೆದವ್ರಿಗೆ ಇಂಥ ಕನಸುಗಳು ಇರುತ್ತಾ? ಕಣ್ಣಿಲ್ದೇ ಇರೋರು ಕನ್ಸು ಕಾಣ್ಬೋದು ದೀಪಿಕಾ, ಆದರೆ ಒಳ್ಳೆ ಮನ್ಸು ಇಲ್ಲದೆ ಇರೋರಿಗೆ ಬೇರೆಯವ್ರ ಕನಸು ಅರ್ಥ ಆಗಲ್ಲ. ಒಳ್ಳೆ ಮನಸ್ಸಿದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ. ನಿನ್ನ ಕನಸುಗಳು ಯಾವತ್ತಿಗೂ ನನಸಾಗಲ್ಲ. ಈ ಜನ್ಮದಲ್ಲಿ ನೀನು ಒಳ್ಳೆ ಡಾನ್ಸರ್ ಆಗೋಕ್ಕೂ ಆಗಲ್ಲ. ಇದೆಲ್ಲ ನಿನ್ನ ಹುಚ್ಚ ಆಸೆಗಳು ಅಷ್ಟೇ. ಯಾರು ಎಲ್ಲಿರಬೇಕು, ಹೇಗಿರಬೇಕು, ಏನಾಗಬೇಕು ಅಂತ ವಿಧಿ ತೀರ್ಮಾನ ಮಾಡಿರುತ್ತೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಡಾನ್ಸ್ ಮಾಡೋದಕ್ಕೆ ನನ್ನ ಗಂಡನ ಸಪೋರ್ಟ್ ಇದೆ. ಅಂಥದ್ರಲ್ಲಿ ಬೇರೆ ಯಾರೋ ಹೊಟ್ಟೆ ಉರ್ಕೊಂಡ್ರೆ ನನಗೆ ತಟ್ಟಲ್ಲ ಬಿಡು. ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಅದು ದೇವ್ರು ಕೊಡೋ ವರ. ಶ್ರದ್ಧೆ ಇದ್ದರೆ ಆ ವರ ದಕ್ಕತ್ತೆ. ಹೀಯಾಳ್ಸೋರ್ಗೆ ಹಂಗ್ಸೋರ್ಗೆ ಹೆದರ್ಕೊಂಡು ಹಿಂದೆ ಸರಿದ್ರೆ ಆ ವರ ವರ್ಕ್ ಆಗಲ್ಲ. ನಿನಗಿಷ್ಟ ಇದ್ದರೆ ಸಪೋರ್ಟ್ ಮಾಡು, ಅದು ಬಿಟ್ಟು ಡಿಸ್ಕರೇಜ್ ಮಾಡಿದ್ರೆ ಹಂಗ್ಸಿದ್ರೆ ನಾನು ಹೆದರಲ್ಲ. ಇನ್ನೊಬ್ರು ಕನಸನ್ನ ಕೊಲ್ಲೋಗಿ ಬಂದು ನೀನು ಯಾಕೆ ಕೆಟ್ಟೋಳಾಗ್ತೀಯ? ನನ್ನ ತಂಗಿಗೆ ಇದೆಲ್ಲ ಶೋಭೆ ಅಲ್ಲ. ವಾಟ್? ತಂಗಿನ? ನಾನು ನಿನಗೆ ತಂಗಿನ? ಹಾಗಂತ ಕರೆಯೋ ಯೋಗ್ಯತೆನೂ ನಿನಗಿಲ್ಲ. ಅದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ? ಇಬ್ಬರು ಒಂದೇ ಮನೆ ಸೊಸೆ ಅಂದರು ಅಂದಮೇಲೆ ನೀನು ನನಗೆ ತಂಗಿ ಇದ್ದಾಗೆ ಅಲ್ವಾ? ನಿನಗೆ ನಾನು ಹಾಗೆ ಹೇಳೋದು ಇಷ್ಟ ಇಲ್ಲ ಅಂದರೆ ಕಿವಿ ಮುಚ್ಕೋಬೋದು. ನಾನು ಡಾನ್ಸ್ ನೋಡೋಕ್ಕೂ ಇಷ್ಟ ಇಲ್ಲ ಅಂದರೆ ಕಣ್ಣು ಮುಚ್ಕೋಬೋದು. ನನ್ನ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಇಲ್ಲಿಂದ ಹೊರಡ್ಬೋದು. ಈಗ ನನ್ನ ಪಾಡಿಗೆ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ನೀನು ಹೋಗಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡು. ಈಗಲಾದರೂ ಮನ್ಸು ಮಾಡ್ರಿ. ಯಾಕೆ ಇನ್ನೂ ಹಠ ಮಾಡ್ತಿದ್ದೀರಾ ನೀವು? ಹಠ ಮಾಡ್ತಿದ್ದು ನಾನಲ್ಲ, ನಿಮ್ಮಪ್ಪ. ಹುಟ್ಟಿದ ಮಗುನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಟು ನೆಮ್ಮದಿಯಾಗಿದ್ವಿ. ಅವ್ರು ಈ ಥರ ವಿಲ್ ಮಾಡಿಬಿಟ್ಟು ಹೊಟ್ಟೋದ್ರು. ಈಗ ಇಲ್ದೇ ಇರೋ ನಿಮ್ಮಪ್ಪ ಆ ಮಗು ಇಬ್ಬರೂ ಸೇರ್ಕೊಂಡು ನನ್ನ ಪ್ರಾಣ ತಿಂದಿದ್ದಾರೆ. ನೋಡಿ, ಈ ರೀತಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ಮಾತಾಡೋ ಬದಲು ನಾವ್ಯಾಕೆ ನಮ್ಮ ಮಗುನ ಹುಡ್ಕೋ ಪ್ರಯತ್ನ ಮಾಡಬಾರ್ದು? ಏನೋ ಹುಡ್ಕೋದ? ಆ ಅನಿಷ್ಟ ಮಗುನ ಮನೆಗೆ ತಂದು ಇಟ್ಕೊ ಅಂತ ಹೇಳ್ತೀಯ? ಸಾಕು! ನಮ್ಮ ಮಗು ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡಿದ್ದು ಸಾಕು. ನಮ್ಮ ಮಗು ಏನ್ ತಪ್ಪು ಮಾಡಿದೆ ಅಂತ ಅದ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅನಿಷ್ಟ ಅಂತ ದೂರ ಮಾಡಿದ್ದು ನಾವು. ನಮ್ಮ ಸ್ವಾರ್ಥಕ್ಕೆ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಲ್ದೆ ಇದ್ರ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟ ಮಾತಾಡ್ತಿದ್ದೀರಲ್ಲ ನೀವು. ಏನಾಗಿದೆ ನಿಮ್ಗೆ? ಮನುಷ್ಯತ್ವನೇ ಇಲ್ಲ ನಿಮ್ಗೆ. ಒಂದ್ಸರಿ ನಿಮ್ಮ ದಾರಿಯಲ್ಲೇ ಯೋಚನೆ ಮಾಡಿ ನೋಡಿ. ಮಗು ಹುಟ್ಟಿದ ಗಳಿಗೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಲ್ಲ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ಒಂದೇ ಒಂದು ಸಣ್ಣ ಗಾಯನೂ ಆಗದೆ ನೀವು ಸೇಫ್ ಆಗಿದ್ರಿ ತಾನೆ? ದೊಡ್ಡ ಕಂಪನಿ ಜೊತೆ ಟೈ ಅಪ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳ ಮೇಲೆ ಅದೇ ಕಂಪ್ನಿಯವರು ಫ್ರಾಡ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಅಲ್ವಾ? ಗೋಡೌನ್ಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರಲ್ಲ, ಅದರಿಂದ ಬಂದ ಇನ್ಶೂರೆನ್ಸ್ ಹಣ ನಿಮಗೆ ಎಷ್ಟು ಲಾಭ ಮಾಡಿಕೊಡ್ತು ನೋಡಿದ್ರೆ. ಅವ್ಳು ಹುಟ್ಟಿದ ಮೇಲೆ ನಿಮಗೆಲ್ಲ ಒಳ್ಳೇದೇ ಆಯ್ತು. ಆದ್ರೆ ಅದು ನೀವು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ. ನಮ್ಮ ತಪ್ಪಿಂದ ನಮ್ಮ ಕಂದ ಅನಾಥೆ ಆಗಿ ಹೋದ್ಲು. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಇಲ್ಲ, ನೀನ್ ಏನೇ ಹೇಳಿದ್ರು ಆ ಮಗು ನನ್ನ ಪಾಲಕ್ ಶನಿನೇ. ಆ ಶನಿನ ಕಳ್ಕೊಂಡು ನೆಮ್ಮದಿಯಾಗಿದ್ದೆ. ನೆಮ್ಮದಿ? ಇದು ಇದು ನೆಮ್ಮದಿನ? ಇಂಥ ಬದುಕನ ನೀವು ನೆಮ್ಮದಿ ಅನ್ಕೋತಿದ್ದೀರಲ್ಲ, ಅದು ನಿಮ್ ದಡತನ ಅಷ್ಟೇ.
ನಿಮ್ದು ಅಂತ ನೀವು ಇದುವರೆಗೂ ಏನು ಮಾಡ್ಕೊಂಡಿದ್ದೀರಾ? ನಮ್ಮಪ್ಪನ ಹತ್ತಿಲೆ ಇಷ್ಟು ದಿನ ಮೆರೆದಿದ್ದಾಯ್ತು. ಈಗ ಅದನ್ನು ಕಳ್ಕೊಂಡು ಬೀದಿಗೆ ಬರೋ ಕಾಲ ಬಂದಿದೆ. ಕಡೆ ಪಕ್ಷ ಈ ಆಸ್ತಿನಾದ್ರೂ ಉಳಿಸ್ಕೋಬೇಕು ಅಂದರೆ ಅದಕ್ಕೆ ನಮ್ಮ ಮಗಳು ಬೇಕೇ ಬೇಕು. ಏನು ಮಾಡ್ತೀರಾ ಈಗ? ನನ್ನ ಮಗಳು ಏನಾದರೂ ಸಿಗದೆ ಹೋದರೆ ನಿಮ್ಮ ಗತಿ ಏನಾಗುತ್ತೆ ಗೊತ್ತಾ? ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಈಗಲಿಂದಾನೇ ಬೀದಿಲಿ ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬರೀ ಆಸ್ತಿ ಅಂತಸ್ತಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರಿ ನೀವು. ಒಂದು ಕ್ಷಣನಾದ್ರೂ ನೀವು ಹೆತ್ತ ಕರ್ಳಿನ ಬಗ್ಗೆ ಯೋಚನೆ ಮಾಡಿದ್ರ? ತಾಯಿ ಮಗುನ ದೂರ ಮಾಡಿದ್ರಿ, ಪುಟ್ಟ ಕಂದನ ಅನಾಥೆ ಮಾಡಿಬಿಟ್ರಿ. ನೀವಿಷ್ಟೆಲ್ಲ ಮಾಡ್ತಿದ್ರು, ನಿಮ್ಮನ್ನ ಎದುರಿಸೋ ಧೈರ್ಯ ಇಲ್ಲದೆ ನನ್ನ ಪ್ರೀತಿನ, ನನ್ನ ಮಾತನ್ನ ಗಂಟ್ಲಲ್ಲೇ ಕಟ್ಕೊಂಡು ನಾನು ಕೊರಗ್ತಿದ್ದೆ. ಇನ್ನಾಗಲ್ಲ, ನನಗೆ ಮಾತ್ರ ಅಲ್ಲ ನಿಮಗೂ ಆಗಲ್ಲ. ಎಲ್ಲ ವಿಷಯಗಳು ಕುತ್ತಿಗೆಗೆ ಬಂದಿದೆಯಲ್ಲ. ಈಗ ನಾನು ಅಲ್ಲದೆ ಇದ್ರು ನೀವೊಂದು ತೀರ್ಮಾನಕ್ಕೆ ಬರಲೇಬೇಕು. ನನ್ನ ಕಂದಮ್ಮ ಇಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಆ ದೇವರಿಗೆ ಗೊತ್ತು. ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟಾ? ಸಾಧ್ಯನೇ ಇಲ್ಲ. ಬದುಕಿರೋರಿಗೆ ಸತ್ತೋಗಿದ್ದಾರೆ ಅಂತ ಸರ್ಟಿಫಿಕೇಟ್ ಮಾಡಿಸಿದ್ರೆ ಡಿಪಾರ್ಟ್ಮೆಂಟ್ನವರು ನನ್ನನ್ನು ಸಾಯಿಸ್ಬಿಡ್ತಾರಷ್ಟೇ. ಹಾಗೆಲ್ಲ ಏನೂ ಆಗಲ್ಲಪ್ಪ. ಅವನಿಗೆ ವಾರಸ್ದಾರ ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಅದು ಅಲ್ಲದೆ ಅವನಿಗೆ ಅವೆಲ್ಲ ಏನೂ ಗೊತ್ತಾಗಲ್ಲ. ಈ ಡೆತ್ ಸರ್ಟಿಫಿಕೇಟ್ ಒಂದು ನಮ್ಮ ಕೈ ಸೇರಿದ್ರೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಆ ಮುದುಕನ್ನ ಹೂವ ನೋಡ್ಕೊಂಡು ಹಾಗೆ ನಾವೇ ನೋಡ್ಕೋತೀವಿ. ಹೂವು ನೋಡ್ಕೊಂಡಂಗೆ ನೋಡ್ಕೊತಿರೋ ಅಥವಾ ಸರ್ಟಿಫಿಕೇಟಲ್ಲಿರೋದು ನಿಜ ಆಗಲಿ ಅಂತ ಫೋಟೋಗೆ ಹೂವಿನ ಹಾರ ಹಾಕೋ ಪ್ಲಾನ್ ಮಾಡ್ತಿರೋ, ಯಾರಿಗೆ ಗೊತ್ತು? ಏನು ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೀನಿ? ಏನು ಕೊಲಗಾರ ಕಣ್ಣಂಗೆ ಕಾಣ್ತೀನ? ಅವೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ. ನಾನು ಹೇಳಿದ ಕೆಲಸ ಮಾಡು. ಇನ್ನೇನು ಮತ್ತೆ ಹೆದರಿಕೆ ಆಗಲ್ವಾ? ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಅಂದ್ಕೊಂಡಿದ್ದೀರಾ? ಅಫೆನ್ಸ್ ರೀ, ಅಫೆನ್ಸು. ಇಂಥ ಕೆಲಸ ಮಾಡೋಕ್ಕೋಗಿ ನನ್ನ ಕೆಲಸ ಹೋಗ್ಬಿಟ್ರೆ? ಅಯ್ಯಾ ಬಿಡಪ್ಪ, ನೀನು ಇದೇ ಥರ ಕೆಲಸ ಮಾಡಿಕೊಟ್ಟು ಜೀವನ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ನೀನು ಬೇರೆ ಬೇರೆ ಸರ್ಟಿಫಿಕೇಟ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ 100-200 ತಗತ್ಯ, ಹೌದಾ ಅಲ್ವಾ? ನನಗೆ ಇದೊಂದು ಸರ್ಟಿಫಿಕೇಟ್ ಮಾಡಿಕೊಟ್ಬಿಡು. ನೀನು ತಿಂಗಳು ಪೂರ್ತಿ ಕೂತ್ಕೊಂಡು ಎಣಿಸ್ಬೇಕು. ಅಷ್ಟು ದುಡ್ಡನ್ನ ನಾನೇ ನಿನಗೆ ಕೊಟ್ಬಿಡ್ತೀನಿ. ನಿನ್ನ ಲೈಫು ಸೆಟ್ಲ್ ಆಗತ್ತೆ, ನನ್ನ ಕಷ್ಟನೂ ತೀರುತ್ತೆ. ಏನಂತೀಯ? ಬೇಡ ಅಂದರೆ ಬೇಡ ಬಿಡಪ್ಪ. ನೀನು ಇಲ್ದಾದ್ರೆ ಇನ್ನೊಬ್ಬ, ನಿನಗೆ ಕೊಡೋ ದುಡ್ಡನ್ನೇ ಬೇರೆಯವ್ರಿಗೆ ಕೊಡ್ತೀನಿ. ಋಣ ಯಾರಿಗಿರುತ್ತೋ ಅವ್ರು ತಿನ್ಕೋತಾರೆ. ಅದು ಹಾಗಲ್ಲ. ಆದರೂ ನೀವು ಹೇಳಿದ ತಕ್ಷಣ ಡೆತ್ ಸರ್ಟಿಫಿಕೇಟು ಹಾಗೆಲ್ಲ ಮಾಡ್ಸೋಕ್ಕಾಗೋಲ್ಲ. ಯಾಕೆಂದರೆ ಅದಕ್ಕೆ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇದೆ. ಹೌದಾ? ಇನ್ನೇನು ಮತ್ತೆ, ನಿಮಗೆ ಆ ಥರ ಸರ್ಟಿಫಿಕೇಟ್ ಬೇಕು ಅಂದರೆ ಸ್ಮಶಾನದಿಂದ ಲೆಟ್ರ್ ತರಬೇಕು. ಅವ್ರೇನಾದರೂ ಹಾಸ್ಪಿಟಲಲ್ಲಿ ತೀರ್ಕೊಂಡಿದ್ರೆ ಹಾಸ್ಪಿಟ್ಲಿಂದ ಲೆಟ್ರ್ ಕೊಡಬೇಕು. ನೀವು ಅವ್ರನ್ನ ದಫನ್ ಮಾಡೋದಕ್ಕೆ ಸಾಕ್ಷಿ ಬೇಕು. ಆ ಲೆಟ್ರ್ ತಂದರೆ ನಾನೇನಾದರೂ ಮಾಡೋದಕ್ಕೆ ಸಾಧ್ಯ. ಇದ್ರ ಹಿಂದೆ ಇಷ್ಟೊಂದೆಲ್ಲ ಕೆಲಸ ಇದೆಯಾ? ಸರಿ ಬಿಡು. ಈಗೇನು ಸ್ಮಶಾನದಿಂದ ಲೆಟ್ರ್ ಬೇಕು ಅಷ್ಟೇ ತಾನೇ? ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಸ್ಮಶಾನದವರು ಸುಮ್ಮನೆ ಲೆಟ್ರ್ ಕೊಡೋದಿಲ್ಲ. ಅವ್ರಿಗೂ ಲೆಕ್ಕ ಇರುತ್ತೆ. ಬಾಡಿನ ದಫನ್ ಮಾಡಿದ್ರೆ ಮಾತ್ರ ಅವರು ಲೆಟ್ರ್ ಕೊಡೋದು. ಹಾಗಂತ ಬದುಕಿರೋನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತೇನೆ? ಸರಿ ಬಿಡು, ಸ್ಮಶಾನದಿಂದ ಲೆಟ್ರ್ ತರೋ ವ್ಯವಸ್ಥೆ ನಾನು ಮಾಡ್ತೀನಿ. ನೀನು ಇವ್ರು ಸತ್ತಿದ್ದಾರೆ ಅಂತ ಒಂದು ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿ. ಬರಲಾ? ಸಿಗ್ತೀನಿ. ಸ್ವಲ್ಪ ಬೇಗ ಆಗಿದ್ರೆ ಒಳ್ಳೇದಿತ್ತು. ಪ್ಲೀಸ್. ಥ್ಯಾಂಕ್ ಯು.
ಯಾಕ್ರಿ ಏನಾಯ್ತು? ಎಲ್ಲ ಹಾಳಾಗೋಗ್ತಿದೆ. ಒಂದು ಕಂಪ್ನಿ ಜೊತೆ 10 ಕೋಟಿ ರೂಪಾಯಿ ಡೀಲ್ ಇತ್ತು. ಅವರು ಅದನ್ನು ತಳ್ತಾನೇ ಹೋಗ್ತಿದ್ದಾರೆ. ನಾನೇನೋ ಸೇಫ್ ಆಗೋಣ ಅಂತ ನೋಡಿದ್ರೆ ಏನೂ ಆಗ್ತಿಲ್ಲ. ಹೀಗೆ ಡೀಲ್ ಲೇಟ್ ಆದರೆ ನಾನು ನಾಳೆ ಬೀದಿಲಿ ಬಿದ್ದಿರ್ತೀನಿ. ಇನ್ವೆಸ್ಟ್ ಮಾಡೋಕ್ಕೂ ದುಡ್ಡಿರಲ್ಲ. ಇಷ್ಟೆಲ್ಲ ಆಸ್ತಿ ಇದ್ದರೂ ಈ ಮನೆ ನಾನು ಮಾರೋ ಹೋಗಿಲ್ಲ. ಈ ಆಸ್ತಿ ಮೇಲೆ ನಂಗೆ ಹಕ್ಕೂ ಇಲ್ಲ. ಇಷ್ಟು ವರ್ಷ ಆಯಿತು, ಒಂದೇ ಒಂದು ಇಂಚ್ ಜಾಗ ಮಾರೋಕ್ಕಾಗಲಿಲ್ಲ. ನಾನು ಮಾರಬೇಕು ಅಂದರೆ ನಿನ್ನ ಮಗಳೇ ಬರಬೇಕು. ನಿಮ್ಮಪ್ಪನ ಮೇಲೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಸತ್ತೋರ್ನ ತಿರ್ಗಾ ಸಾಯಿಸೋಕ್ಕಾಗಲ್ಲ. ಬದುಕಿದ್ದು ನಾವಿಲ್ಲಿ ಸಾಯ್ಬೇಕು. ದೀಪಿಕಾ ಏನು ನನ್ನ ಮಗಳಲ್ವಾ? ಯಾಕೆ ನಿಮ್ಮಪ್ಪ ಕಣ್ ಕಾಣಿಸ್ತಿಲ್ವಾ? ಅವಳ ಹೆಸರಲ್ಲಿ ಆಸ್ತಿ ಬರೆದಿದ್ರೆ ನಾ ರಾಜನ್ ಥರ ಇರ್ತಿದ್ದೆ. ಅದು ಯಾವನ ಬೀದಿಲಿ ಹೋಗೋಳ ಹೆಸರು ಬರೆಯಾರ. ಈ ಆಸ್ತಿ ನನಗೆ ಸಿಗಬೇಕು ಅಂದರೆ ಆ ಮಗಳು ನನಗೆ ಸಿಗಬೇಕು. ಆ ಮಗಳು ಸಿಗೋದು ಒಂದೇ, ಎಲ್ಲೋ ಒಂದು ಕಡೆ ನಿಧಿ ಸಿಗೋದು ಒಂದೇ. ಎಲ್ಲ ನನ್ನ ಕರ್ಮ. ಇದನ್ನೆಲ್ಲ ನೀವು ಕರ್ಮ ಅಂತ ಯಾಕೆ ಅನ್ಕೋತಿದ್ದೀರ? ಇದು ನನಗೆ ಅದೃಷ್ಟ ಅನಿಸ್ತಾ ಇದೆ. ನಮ್ಮ ಮಗಳನ್ನ ನಮ್ಮ ಹತ್ರ ಸೇರಿಸೋದಕ್ಕೆ ನಮ್ಮಪ್ಪ ಮಾಡಿರೋ ದಾರಿ ಇದು. ನನ್ನ ಮಾತು ಕೇಳಿ, ಈಗಲಾದರೂ ಅವಳನ್ನ ಹುಡ್ಕೋಣ, ನಮ್ಮ ಮನೆ ಮಗಳನ್ನ ಮತ್ತೆ ನಮ್ಮ ಮನೆಗೆ ಕರ್ಕೊಂಬರೋಣ. ತಂದ್ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ಕರ್ಕೊಂಬರ್ಬೋದು ಅಂದ ತಕ್ಷಣ ಸಿಕ್ಬಿಡ್ತಾಳ? ನಾನು ಹುಡುಕ್ತೀನಿ. ಅವಳು ಎಲ್ಲೇ ಇದ್ರು, ಎಷ್ಟೇ ಕಷ್ಟ ಆದರೂ ನಾನು ಅವಳನ್ನ ಕರ್ಕೊಂಬರ್ತೀನಿ. ಕನಸು ಕಾಣೋದು ನಿಲ್ಲಿಸು. ಆಗೋದ್ರ ಬಗ್ಗೆ ಯೋಚನೆ ಮಾಡು. ಆಗುತ್ತೆ ರೀ. ಅವಳು ಖಂಡಿತ ನಮಗೆ ಸಿಗ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ನಾವು ಅವಳನ್ನ ಎಲ್ಲಿ ಬಿಟ್ಟು ಅಲ್ಲಿಂದನೇ ಹುಡ್ಕೋಕೆ ಶುರು ಮಾಡ್ತೀನಿ. ಅದೇನು ಮಾಡ್ತೀವೋ ಮಾಡ್ಕೊ. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊ, ಯಾವುದೇ ಕಾರಣಕ್ಕೂ ನಮಗೊಬ್ಬಳು ಮಗಳಿದ್ಲು, ಅವಳನ್ನು ಬೀದಿಗೆ ಬಿಟ್ಟು ಬಂದ್ವಿ, ಈಗ ಹುಡುಕ್ತಾ ಇದ್ದೀವಿ ಅಂತ ಮಾಧವ್ ಮನೆ ಗೊತ್ತಾಗಬಾರ್ದು. ನಮ್ಮ ಫ್ಯಾಮಿಲಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ ಅನ್ನೋದೇ ಅವ್ರಿಗೆ ತಿಳಿಬಾರ್ದು. ಹಾಗೇನಾದ್ರು ಆದರೆ ಮಾಧವನ ಮನೆಯಲ್ಲಿ ನನ್ನ ಮಗಳಿಗೆ ಪ್ರಾಬ್ಲಮ್ ಶುರುವಾಗತ್ತೆ. ಇಲ್ಲದೆ ಇರೋ ಮಗಳನ್ನ ಹುಡ್ಕಕ್ಕೆ ಹೋಗಿ ಇರೋ ಮಗಳ ನೆಮ್ಮದಿನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಇದೆಲ್ಲ ವಿಷಯ ಗುಟ್ಟಾಗಿರಬೇಕು. ಅರ್ಥ ಆಯ್ತಾ? ರೀ, ನಮ್ಮ ಮಗಳನ್ನ ಬಿಟ್ಟು ಬಂದಿದ್ದು ಬಸವನಗುಡಿ ದೇವಸ್ಥಾನದಲ್ಲಿ. ಇಪ್ಪತ್ತು ವರ್ಷಗಳ ಹಿಂದೆ ಹೆತ್ತ ಮಗುನ ನಾವೇ ಬೀದಿಗೆ ಬಿಟ್ಟು ಅನಾಥೆ ಮಾಡಿದ್ವಿ. ಈ ಪಾಪಿ ತಾಯಿನ ಕ್ಷಮಿಸಿ ನನ್ನ ಹೆತ್ತ ಕರುಳು ಸಂಕಟನ ಕಡಿಮೆ ಮಾಡು ಭಗವಂತ. ಮತ್ತೆ ನನ್ನ ಮಗು ನನಗೆ ಸಿಗೋ ಹಾಗೆ ಮಾಡು. ಅವತ್ತು ಬಿಟ್ಟು ಮಗುನ ಇವತ್ತು ಹುಡುಕಿದ್ರೆ ನನಗೆ ಸಿಗ್ತಾಳ? ಅವಳ ಬಗ್ಗೆ ಏನಾದರೂ ಸುಳಿವು ಸಿಗ್ಬೋದಾ? ಒಂದು ನಿಮಿಷ, ಗರ್ಭಗುಡಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಈಗಷ್ಟೇ ಪೂಜೆ ಮುಗಿಸ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಸಂಜೆನೇ ಓಪನ್ ಆಗೋದಿನ್ನು. ಹೌದಾ? ಇಲ್ಲಿ ರಾಮಚಂದ್ರ ಅರ್ಚಕರು ಅಂತ ಇದ್ರಲ್ಲ. ಓ, ದೊಡ್ಡಯ್ಯನವ್ರ ಬಗ್ಗೆ ಕೇಳ್ತಿದ್ದೀರಾ? ನಾನು ಅವ್ರನ್ನ ನೋಡ್ಬೇಕಲ್ವಾ? ಈಗ ಎಲ್ಲಿರ್ತಾರೆ ಅವರು? ಅವ್ರೀಗ ಮನೇಲಿ ಇರ್ತಾರೆ. ನೀವು ಇದೇ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ ಒಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಅವ್ರ ಮನೆ. ನಿಮ್ಗೆ ಹಾಗೂ ಗೊತ್ತಾಗ್ಲಿಲ್ಲ ಅಂದರೆ ಅಲ್ಲಿ ಯಾರನ್ನಾದ್ರೂ ವಿಚಾರಿಸಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ಸ್. ಪೂರ್ಣಿ ತಂದೆ ತಾಯಿನ ಹುಡುಕೋ ಕೆಲಸ ನಿನ್ನ ಸನ್ನಿಧಾನದಿಂದನೇ ಶುರುವಾಗಿದೆ. ಒಳ್ಳೇದು ಮಾಡು ಭಗವಂತ. ಆ ಮಗುವಿನ ತಂದೆ ತಾಯಿ ಆದಷ್ಟು ಬೇಗ ಸಿಗೋ ಹಾಗೆ ಮಾಡು. ಒಂದು ನಿಮಿಷ.
ಇಲ್ಲಿ ರಾಮಚಂದ್ರಾಚಾರ್ಯರು ಅಂತ. ಓ, ನೀವು ದೊಡ್ಡಯ್ಯನವ್ರನ್ನೇ ಹುಡ್ಕೊ ಬಂದ್ರಾ? ಏನು ಸಮಾಚಾರ ಮೇಡಮ್? ಏನಾದರೂ ಕೆಲಸ ಆಗ್ಬೇಕಿತ್ತಾ? ನಾನು ಅವ್ರನ್ನ ನೋಡಬೇಕಾಗಿತ್ತು, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಅವ್ರು ಇಲ್ಲೇ ಇದ್ದಾರಾ? ಮನೇಲಿರ್ತಾರೆ, ಮನೆಗೆ ಹೋಗಿ ಮಾತಾಡಿ. ಮನೇನಾ? ಅವ್ರ ಮನೆ ಎಲ್ಲಿ ಬರುತ್ತೆ? ಹೀಗೆ ನೇರವಾಗಿ ಹೋಗಿ ಎಡಕ್ಕೆ ತಿರ್ಕೊಂಡು ಒಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಅವ್ರ ಮನೆ ಇದೆ. ಅಲ್ಲಿ ಅಂಗಡಿಗಳಿದೆ, ಅಲ್ಲಿ ಯಾರನ್ನಾದ್ರೂ ಕೇಳಿ ಅವ್ರು ಹೇಳ್ತಾರೆ. ತುಂಬ ಥ್ಯಾಂಕ್ಸ್. ಹೇಳಿ. ಇಲ್ಲಿ ರಾಮಚಂದ್ರ ಆಚಾರ್ಯರ ಮನೆ. ಇದೇನಮ್ಮ, ನಾನು ಅವ್ರ ಮೊಮ್ಮಗ. ಏನಾಗಬೇಕಾಗಿತ್ತು? ಅವ್ರನ್ನ ನೋಡಬೇಕಿತ್ತು, ಅವ್ರ ಹತ್ರ ಮಾತಾಡಬೇಕಿತ್ತು. ಅವ್ರಿಗೆ ತುಂಬ ವಯಸ್ಸಾಗಿದೆ, ಆರೋಗ್ಯ ತೀರಾ ಹದಗೆಟ್ಟಿದೆ. ದೇವ್ರ ಧ್ಯಾನ ಮಾಡ್ತಾ ಕಡೆ ದಿನಗಳನ್ನ ಎಣಿಸ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಅಂಥವ್ರ ಹತ್ರ ನೀವೇನು ಅಂತ ಮಾತಾಡ್ತೀರಮ್ಮ? ಇಲ್ಲ, ತುಂಬ ಮುಖ್ಯವಾದ ವಿಚಾರ. ದಯವಿಟ್ಟು ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ? ಸರಿ, ಬನ್ನಿ ಬನ್ನಿಮ್ಮ. ತಾತ, ನಿಮ್ಮನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ. ನಮಸ್ಕಾರ. ನಿಮ್ಮಿಂದ ಒಂದು ವಿಷಯ ತಿಳ್ಕೊಬೇಕಿತ್ತು. ಅಮ್ಮ, ನೀವು ಮಾತಾಡ್ತಾ ಇರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಅಯ್ಯನವ್ರೆ, 25 ವರ್ಷಗಳ ಹಿಂದೆ ನೀವು ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾಗ ನನ್ನ ಗಂಡ ಒಂದು ಪುಟ್ಟ ಮಗುನ ತಂದು ದೇವಸ್ಥಾನದ ಬಾಗಿಲಲ್ಲಿ ಮಲಗಿಸಿದ್ರು. ಆ ಮಗುಗೆ ನಮ್ಮ ಜೊತೆ ಬೆಳೆಯೋ ಯೋಗ್ಯತೆ ಇಲ್ಲ ಅಂತ ಅದನ್ನು ಅವರಲ್ಲಿ ಬಿಟ್ಟಿದ್ದು. ಇದೆಲ್ಲ ನಿಮಗೆ ನೆನಪಿದೆ ಅಯ್ಯನವ್ರೆ? ಅದೇ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದಿರೋದು. ಅಯ್ಯನವ್ರೆ, ನನ್ನ ಮಗು ನನಗೆ ಬೇಕು ಅಯ್ಯನವ್ರೆ. ಆ ಮಗುಗೋಸ್ಕರ ನಾನು ತುಂಬ ಹುಡುಕಾಡಿದೆ. ಈಗ ಗೊತ್ತಾಗಿದ್ದು ಅದನ್ನು ದೇವಸ್ಥಾನದ ಹತ್ರ ಬಿಟ್ಟು ಹೋಗಿದ್ರು ಅಂತ. ಅಯ್ಯನವ್ರೆ, ನನ್ನ ಮಗಳು ಎಲ್ಲಿದ್ದಾಳೆ? ಅವಳಿಗೋಸ್ಕರ ನಾನು ಕಣ್ಣೀರು ಹಾಕ್ತಿರೋ ದಿನನೇ ಇಲ್ಲ. ಸಾಯೋಕ್ಕೆ ಮುಂಚೆ ಅವಳನ್ನ ನೋಡಬೇಕು ಅನ್ನೋ ಆಸೆಯಲ್ಲಿದ್ದೀನಿ. ಅಯ್ಯನವ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಆ ಮಗು ಏನಾಯ್ತು ಅಂತ ಹೇಳ್ತೀರಾ? ಅವಳಿಗೆ ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಹೇಗಿದ್ದಾಳೆ ಅಂತ ನಿಮಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಅಮ್ಮನೋಡ್ಬಿಟ್ಟು ಅದನ್ನ ಯಾಕೆ ತೋರಿಸ್ತಿದ್ದೀರಾ? ನನಗೇನೂ ಅರ್ಥ ಆಗ್ತಿಲ್ಲ. ಅಯ್ಯನವ್ರೆ, ನನ್ನ ಮಗಳು ಎಲ್ಲಿದ್ದಾಳೆ? ದಯವಿಟ್ಟು ಹೇಳ್ತೀರಾ?